ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಜೊತೆ ಪೊಟ್ಯಾಟೊ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಮೆಂತ್ಯ ಸೊಪ್ಪು ತುಂಬ ತಿನ್ನೋದ್ರಿಂದ ತುಂಬ ಪ್ರಯೋಜನಗಳಿದೆ. ಹೇಗೆಂದರೆ ನಮ್ಮ ಕೂದಲಿಗಾಗಿರ್ಬೋದು, ನಮ್ಮ ಸ್ಕಿನ್ಗಾಗಿರ್ಬೋದು, ಹಾಗೆ ಈಗ ಬ್ಲಡ್ ಎಲ್ಲ ಹೆಪ್ಪುಗಟ್ಟುತ್ತಲ್ವ, ಅದನ್ನು ಕೂಡ ಈ ಮೆಂತ್ಯ ಸೊಪ್ಪು ತಡೆಯುತ್ತೆ. ಹಾಗೆ ಡಯಾಬಿಟಿಸ್ ಕೂಡ ಇದು ನಿಯಂತ್ರಣ ಮಾಡುತ್ತೆ ಮೆಂತ್ಯ ಸೊಪ್ಪು. ಹಾಗಾಗಿ ನಮ್ಮ ಅಡುಗೆಗಳಲ್ಲಿ ಮೆಂತ್ಯ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ನಾನು ಈರುಳ್ಳಿ ಆಗಿರ್ಬೋದು, ಆಮೇಲೆ ಗ್ರೀನ್ ಚಿಲ್ಲಿ, ಮೆಂತ್ಯ ಸೊಪ್ಪು, ಸ್ವಲ್ಪ ನಾನು ಕುಕ್ ಮಾಡಿರುವಂಥ ಪೊಟ್ಯಾಟೊನ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಲೆಮನ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನೆಲ್ಲ ನಾವು ಹೇಗೆ ನಾರ್ಮಲ್ ಒಗ್ಗರಣೆ ಹಾಕ್ತೀವಲ್ವ, ಅದೇ ಥರ ಹಾಕೋದು. ಎಣ್ಣೆ ಕಾದ್ಮೇಲೆ ಕರಿಬೇವು ಸೊಪ್ಪೆಲ್ಲ ಹಾಕ್ಕೊಂಡು, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ, ಹಸಿಮೆಣಸಿಕಾಯಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪನ್ನು ಹಾಗೇನೂ ತಿಂತಾರೆ, ಬಟ್ ಮಕ್ಕಳೆಲ್ಲ ತಿನ್ನಲ್ಲ ಅಲ್ವಾ. ಮತ್ತು ಎಷ್ಟೋ ಜನ ಸೊಪ್ಪು ಅಂದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗೆ ಮೆಂತ್ಯ ಸೊಪ್ಪನ್ನು ಯಾವುದಾದ್ರೂ ಜೊತೆ ಸೇರಿಸಿನೇ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ದಾಲ್ ಜೊತೆ ಆಗಿರ್ಬೋದು, ಹಾಗೆ ಹೆಸರು ಬೇಳೆ ಆಗಿರ್ಬೋದು, ಹೀಗೆ ಅಂದರೆ ವೆರೈಟಿ ಪಲ್ಯಗಳನ್ನು ಮಾಡ್ತಾಯಿರ್ತೀವಿ. ಬಟ್ ಈ ಥರ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳಿಗೂ ಪೊಟ್ಯಾಟೊ ಅಂದರೆ ತುಂಬ ಇಷ್ಟ. ಪೊಟ್ಯಾಟೊ ಜೊತೆ ಸೇರಿಸಿ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇಲ್ಲಿ ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗಿದೆ ಈಗ. ಆಮೇಲೆ ನಾನು ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು, ಅಂದರೆ ನಾನು ಅದನ್ನು ಪೂರ್ತಿ ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಡಿದ್ದೆ. ಹಾಗೆ ಹಿಡಿದಾಗೇ ಹಾಕ್ತಾಯಿದ್ದೀನಿ. ಯಾಕೆ ಹಿಡಿದಾಗಿ ಹಾಕ್ತಾಯಿದ್ದೀನಿ ಅಂದರೆ ಅದು ಸ್ವಲ್ಪ ಮದ ಆಗುತ್ತೆ ಕಟ್ ಮಾಡಿದರೆ ಅನ್ನೋಗೋಸ್ಕರ ಅಷ್ಟೇ. ಬಟ್ ನಿಮಗೆ ಇಲ್ಲ, ನಮಗೆ ಅಷ್ಟೊಂದು ದೊಡ್ಡ ಪೀಸ್ ಬೇಡ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಹೋಗುತ್ತೆ. ಬಟ್ ನಾನು ಇಲ್ಲಿ ಇಡೀದು ಹಾಕ್ಕೊಂಡಿದ್ದೇನಲ್ವ, ಅದಕ್ಕೋಸ್ಕರ ಕಾಣ್ತಾ ಇದೆ. ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ನಾವು ಕುದಿಸಿರುವಂಥ ಪೊಟ್ಯಾಟೊವನ್ನು ಹಾಕ್ಕೋಬೇಕು. ತುಂಬ ಕುದಿಸ್ಕೋಬಾರ್ದು ಪೊಟ್ಯಾಟೊವನ್ನು, ಸ್ವಲ್ಪ ಗಟ್ಟಿ ಇದ್ದರೆ ಪರವಾಗಿಲ್ಲ, ಆ ಥರ ಬೇಯಿಸ್ಕೊಂಡು ಇಟ್ಕೋಬೇಕು ಮೊದಲಿಗೆ. ಇಲ್ಲಿ ನಾನು ಅದನ್ನು ಪೊಟ್ಯಾಟೊನ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಅರಿಶಿನ ಪೌಡರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಸಿಂಪಲ್ಲಾಗಿಯೇ ಮಾಡ್ತಾಯಿರ್ತೀನಿ ಪಲ್ಯಗಳಾಗಿರ್ಬೋದು. ನನ್ನ ರೆಸಿಪಿಯಲ್ಲಿ ಅಷ್ಟೊಂದು ಮಸಾಲೆ ಇರಲ್ಲ. ನಾವು ತುಂಬ ಸಿಂಪಲ್ಲಾಗಿಯೇ ಅಡುಗೆ ಮಾಡ್ತಾಯಿರ್ತೀನಿ. ಬಟ್ ಆವಾಗವಾಗ ಹಬ್ಬ ಹರಿದಿನಗಳಲ್ಲಿ ಜಾಸ್ತಿ ಮಸಾಲೆನ ಯೂಸ್ ಮಾಡ್ತಿರ್ತೀವಿ. ಬಟ್ ಈ ರೆಸಿಪಿ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಇದು ಚಪಾತಿಗಾಗಿರ್ಬೋದು, ಪುರಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅಥವಾ ಅನ್ನ ಜೊತೆನೂ ಕೂಡ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ನಾವು ಅದನ್ನು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಬಿಡಬೇಕು. ಆವಾಗ ಚೆನ್ನಾಗಿ ಬಂದುಬಿಡುತ್ತೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತಾ ಇದೆ ನೋಡಿ ಯಾವ ಥರ ಆಗಿದೆ ಅಂತ. ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಇದನ್ನು ತುಂಬ. ಯಾಕಂದರೆ ಹಾಗೆ ಮೆಂತ್ಯ ಸೊಪ್ಪು ಕೊಟ್ಟರು ಯಾರೂ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಪ್ರಯೋಜನ ಇದೆ. ಮೆಂತ್ಯ ಸೊಪ್ಪಿನಲ್ಲಿ ಕಬ್ಬಿಣ, ಕ್ಯಾಲ್ಸಿಯಮ್ಮು ಆಗಿರ್ಬೋದು, ಪೊಟ್ಯಾಸಿಯಮ್ ಆಗಿರ್ಬೋದು, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಫೈಬರ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಇದನ್ನು ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ನಾವು ಡೈಲಿ ಯೂಸ್ ಮಾಡಿದರೂ ಏನೂ ತಪ್ಪಿಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆರೋಗ್ಯವಾಗಿರಲು ಮೆಂತ್ಯ ಸೊಪ್ಪು ತುಂಬ ಪ್ರಯೋಜನಕಾರಿಯಾಗಿದೆ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎವ್ರಿವನ್.